ಗುಡ್ ಈವ್ನಿಂಗ್ ಭಾವನಾ. ಹಾಯ್ ಅಭಿ, ಗುಡ್ ಈವ್ನಿಂಗ್. ಹಾಯ್. ಏನ್ ಭಾವನಾ ಹೊರಗಡೆ ಹೊರಟಿದಾರ? ರೆಡಿಯಾಗಿ ಕೂತಿದ್ರೆ? ಅಯ್ಯೋ ಇಲ್ಲ, ಹೊರಗಡೆ ಹೋಗಿ ಇವಾಗಷ್ಟೇ ಮನೆಗ್ ಬಂದೆ. ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗಿದ್ನಲ್ಲ, ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ. ಎಕ್ಸಾಸ್ಟ್ ಆಗಿದಾರ? ಯಾ ಭಾವನಾ, ಯು ಲುಕ್ ವೆರಿ ಫ್ರೆಶ್. ಏನಾದಿ, ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ? ನಿಜ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಭಾವನಾ. ಸಾಕು ಸಾಕು, ಇದೆಲ್ಲ ಬೇಡ. ನಾನ್ ಇವತ್ತು ಇಂಪ್ರೆಸ್ ಆಗಲ್ಲ ಅಷ್ಟೇ. ಯು ನೋ ವಾಟ್ ಆದಿ, ನಾನ್ ಇವತ್ತು ನಿಮ್ ಜೊತೆ ಸೀರಿಯಸ್ ಡಿಸ್ಕಷನ್ ಮಾಡ್ಬೇಕು ಅಂತ ಫುಲ್ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಓಕೆ. ಯಾ, ಲೈಫ್ ಗೋಲ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹೌದಾ? ಯಾ ಪ್ಲೀಸ್ ಗೋ ಅಹೆಡ್. ಯಾ, ಯು ನೋ ವಾಟ್, ನಾನು ಆಕ್ಚುಲಿ ಇದ್ರ ಬಗ್ಗೆ ಒಂದ್ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದೀನಿ. ಓಕೆ, ಹೇಳಿ. ಯಾ, ಫಸ್ಟ್ ಒನ್, ಕೆಲಸದಲ್ಲಿ ಪ್ರಮೋಟ್ ಆಗ್ಬೇಕು. ಸೆಕೆಂಡ್ ಒನ್, ಈ ಡಬ್ಬಾ ಕೆಲಸದಲ್ಲಿ ಎಂಪ್ಲಾಯ್ ಎಂಗೇಜ್ಮೆಂಟ್ ಮಾಡ್ಯೂಲ್ ಮುಗಿಸ್ಬೇಕು. ಓಕೆ. ಥರ್ಡ್ ಒನ್, ಗೋಕರ್ಣಗೆ ಸೋಲೋ ಟ್ರಿಪ್ ಹೋಗ್ಬೇಕು. ನನ್ನ ಲಿಸ್ಟ್ ಅಲ್ಲಿ ಓದಿಬೇಕಂದ್ರೆ ಹೌದಾ? ಒಂದ್ ಕೆಲ್ಸ ಮಾಡಿ, ನೀವ್ ಸಪ್ರೇಟ್ ಆಗಿ ಹೋಗಿ, ನಾನ್ ಸಪ್ರೇಟ್ ಆಗಿ ಹೋಗ್ತೀನಿ. ಓಕೆ ಮದುವೆ ಆಗೋ ತನಕ. ಓಕೆ ಓಕೆ. ಅಂಡ್ ಫೈನಲಿ, ಅಟ್ಲೀಸ್ಟ್ ವಾರದಲ್ಲಿ 2 ದಿನ ಆದ್ರೂ 12 ಗಂಟೆಗೂ ಮುಂಚೆ ಮಲಗ್ಬೇಕು ಅಷ್ಟೇ. ಏನ್ ಭಾವನಾ, ಭಾವನಾ ತರ ಇಲ್ಲದೆ ಲೈಫ್ ಅಲ್ಲಿ ಒಳ್ಳೆ HR ಭಾವನಾ ತರ ಆಗ್ತಿರಲ್ರಿ. ದಟ್ ಬುಲೆಟ್ ಪಾಯಿಂಟ್. ನಾನ್ ಸ್ವಲ್ಪ ಹಾಗೆ ಬಿಡಿ. ಅದು ಈ ಟಾಪ್ 4 ಲಿಸ್ಟ್ ಅಲ್ಲಿ ಪ್ರಿಯಾರಿಟಿ ಯಾವುದು? ಆಬ್ವಿಯಸ್ಲಿ ಚೆನ್ನಾಗ್ ನಿದ್ದೆ ಮಾಡೋದು ಅಷ್ಟೇ. ಇದು ಇದು ಆಕ್ಚುಯಲ್ ಭಾವನಾ, HR ಭಾವನಾ. ಓಕೆ ಓಕೆ, ನಿಮ್ ಲಿಸ್ಟ್ ಅಲ್ಲಿ ಏನಿದೆ? ನನ್ನ ಲಿಸ್ಟ್ ಅಲ್ಲಿ ಏನಿದೆ ಅಂತ ನೀವು ಕೇಳಲೇಬೇಕು. ನಾನು ಈ ಬಟ್ಟೆ ವಾಶ್ ಮಾಡಾದ್ಮೇಲೆ ಬಟ್ಟೆ ವಾಶ್ ಮಾಡೋ ಆಡಿ ಬಾಳೆ ಅಂತ ಬರ್ಕೋತೀನಿ. ಯಾಕೆ ಹೇಳಿ? ಯಾಕೆ? ಅಟ್ಲೀಸ್ಟ್ ಆಗ್ಲಾದ್ರು ನಾನು ಏನಾದ್ರು ಮಾಡಿದೀನಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇವಾಗಷ್ಟೇ HR ಭಾವನಾ ತರ ಆಡ್ಬೇಡಿ ಅಂತ ಹೇಳ್ಬಿಟ್ಟು ಈ ಆಡಿ ಬಾಯ್ ಒಳಗಡೆನು TL ಆದಿತ್ಯ ಅವರಿದ್ದಾರೆ ಅಂತ ಇವಾಗ್ಲೇ ಗೊತ್ತಾಗ್ತಿರೋದು. ಅಲ್ಲಿ ನಿಮಗೆ ಬೇಕೇ ಸರ್, ಸುಮ್ಮನೆ ಇರಕ್ಕೆ ಇನ್ನೂ ತಗೋ. ಅದು ಬಿಡಿ. ಬೈದವೆ ನಿಮ್ಗೇನೋ ಕೇಳ್ಬೇಕು ಅಂತಂದ್ರೆ, ನಾವಿಬ್ರು ಒಟ್ಟಿಗೆ ಇರ್ತೀವಿ ಅನ್ಕೊಳ್ಳಿ. Okay. ಆಗ ಆಮೇಲೆ ನಾವಿಬ್ರು ಮದ್ವೆ ಆದ್ಮೇಲೆ ಒಟ್ಟಿಗೆ ಇರ್ತೀವಿ ಅನ್ಕೊಳ್ಳಿ. ಓಕೆ. ಆಗ ವಾಟ್ ಇಸ್ ಸಮಥಿಂಗ್ ನಾನ್ ನೆಗೋಷಿಯಬಲ್ ಕೊಡಿ? ಐ ಥಿಂಕ್ ಕೈಂಡ್ನೆಸ್. ಎಲ್ರ ಹತ್ರನೂ ಕೈಂಡ್ ಆಗಿರ್ಬೇಕು. Okay. ಅಂಡ್ ಅದ್ ಯಾವ್ದೇ ಸಂದರ್ಭ ಬರ್ಲಿ, ಹೆಂಗಾದ್ರೂ ಇರ್ಲಿ, ನನ್ ಜೊತೆ ಕಮ್ಯುನಿಕೇಟ್ ಮಾಡ್ಲೇಬೇಕು. ಸೊ ಯಾ, ಕೈಂಡ್ನೆಸ್ ಅಂಡ್ ಕಮ್ಯುನಿಕೇಶನ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಓಕೆ. ನಿಮ್ಗೆ? ನನಗೆ ಆನೆಸ್ಟಿ ಅಂಡ್ ಸ್ಟ್ರೀಕ್ಸ್. ಫಾರ್ ಎಕ್ಸಾಂಪಲ್, ಈಗ ನನ್ನ ಇಬ್ರು ಮಧ್ಯೆ ಏನೋ ಬೇಜಾರಾಗಿದೆ, ನನಗೆ ನನ್ನ ಟೇಸ್ಟ್ ನಾನು ಅಲ್ಲಿ ನಾರ್ಮಲ್. ಇನ್ನೊಂದ್ ತರ ಹೇಳೋದಾದ್ರೆ, ನಾವಿಬ್ರು ದೂರ ಇದ್ರು ಒಟ್ಟಿಗಿದ್ದೀವಿ ಅಂತ ಅನಿಸ್ಬೇಕು. ಅಂಡ್ ಯಾ, ಐ ವಿಲ್ ಬಿ ದಿಸ್ ಪರ್ಸನ್ ಅಂಡ್ ಐ ಎಕ್ಸ್ಪೆಕ್ಟ್ ದ ಸೇಮ್ ಫ್ರಮ್ ದ ಅದರ್ ಪರ್ಸನ್ ಆಸ್ ವೆಲ್. ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ನೀವು ಕೈಂಡ್ನೆಸ್ ಅಂತಿದ್ರಲ್ಲ. ಹಾ ಹಾ, ಯಸ್, ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್. ಸಿ, ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದ್ ರೆಸ್ಟೋರೆಂಟಿಗೆ ಹೋಗಿರ್ತೀವಿ ಅಂತ ಅನ್ಕೊಳ್ಳಿ. ಅಲ್ಲಿ ಇಮ್ಯಾಜಿನ್ ನಾನು ನೀವೇ ಹೋಗಿರ್ತೀವಿ ಅಂತ. ಸೊ ಅಲ್ಲಿ ಇವಾಗ ನೀವ್ ನನ್ನನ್ ಹೇಗ್ ಟ್ರೀಟ್ ಮಾಡ್ತೀರಾ ಅನ್ನೋದ್ಕಿಂತ ಅಲ್ಲಿ ಆ ರೆಸ್ಟೋರೆಂಟ್ ಅಲ್ಲಿರೋ ಯುನೋ ಲೈಕ್ ಹೌ ದೇ ಟ್ರೀಟ್ ಅ ವೇಟರ್. ಎಕ್ಸಾಕ್ಟ್ಲಿ. ಅದಿ ಕೇಳಿಸ್ತಿದ್ಯಾ? ಓಕೆ, ಭಾವನಾ ಕೇಳಿಸ್ತಿದೆ, ಹೇಳಿ. ಯಾ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಹಾ, okay. Or how somebody treats me if the video call gets stuck 5 times in 3 minutes. Oh God, already ನಾನು ಟೆಸ್ಟಿಂಗ್ ಫೇಸ್ ಅಲ್ಲಿ ಇದ್ದೀನಿ. Of course, we are testing each other ಅಲ್ವಾ? Okay. Anyways, Adi, ನಾನು ಆಕ್ಚುಲಿ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡಿದ್ದೆ. ಅದನ್ನ ನೋಡಿದಾಗ ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಯು ಟುಡೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ನೀವು ಯಾವಾಗಾದ್ರೂ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಎಲ್ಲ ಬಿಟ್ಬಿಟ್ಟು, ಹ್ಯಾವ್ ಯು ಎವರ್ ಥಾಟ್ ಆಫ್ ಟ್ರೈಯಿಂಗ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಲ್ ಟುಗೆದರ್? ಡಿಫ್ರೆಂಟ್ ಅಂದ್ರೆ ಈಗ ಟ್ರೆಂಡಿ ಆಗಿ ಹೇಳ್ತಾರಲ್ಲ, ಮಾಡೋ ಕೆಲಸ ಬಿಟ್ಟು ರೋಡಲ್ಲಿ ಒಂದು ಫುಡ್ ಟ್ರಕ್ ಓಪನ್ ಮಾಡೋಣ ಅಂತ, ಆ ತರ. ಮೇ ಬಿ, ಆರ್ ಈ ಗವರ್ಮೆಂಟ್ ಸ್ಕೂಲಿಗೆ ಹೋಗಿ ಮಕ್ಳಿಗೆ ಪಾಠ ಮಾಡೋದು, ಸಮಥಿಂಗ್ ಲೈಕ್ ದಟ್. It's interesting, but I feel it's too dreamy, ಭಾವನಾ. I want to be real. ನಾನು ಸ್ವಲ್ಪ ರಿಯಲಿಸ್ಟಿಕ್ ಪರ್ಸನ್. ನನಗೆ ನಾನು ಮಾಡ್ತಿರೋ ಕೆಲಸನೇ ತುಂಬಾ ಖುಷಿ ಕೊಡ್ತದೆ, ನಾನು ಅದನ್ನೇ ಮಾಡ್ಬೇಕು. ನಿಂಗೆ ಈಗ ಯಾವತ್ತಾದ್ರೂ ನೀನ್ ಮಾಡ್ತಿರೋ ಕೆಲಸನ ಖುಷಿ ಮಾಡ್ಬೇಕು ಅಂತಿದೆ? ಯಾ, ನನ್ಗೆ ಒಂದು ಡಾನ್ಸ್ ಸ್ಟುಡಿಯೋ ಓಪನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಸ್ಟುಡಿಯೋನ? ಯಾ ಡ್ಯಾನ್ಸ್ ಟೀಚರ್ ಅಮ್ಮ? ಯಾ, ಸಮ್ಮರ್ ಕ್ಯಾಂಪ್ ಅಲ್ಲಿ ಅವಾಗ ಐ ಟೀಚ್ ಡಾನ್ಸ್ ಟು ಕಿಡ್ಸ್. ವಾವ್, ಯಾ, ನೈಸ್. ನಾನು ಆಗ್ಲೇ ಹೇಳ್ತಿದ್ದಲ್ಲ. ಎಸ್. ಸೊ ಅದೇನು ಅಂತಂದ್ರೆ, ನಂಗೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಈ ಕೆಲ್ಸದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಒಂದು ಪಾಯಿಂಟ್ ಬರುತ್ತೆ ನೋಡಿ, ಸ್ಯಾಚುರೇಷನ್ ರೀಚ್ ಆಗುತ್ತೆ, ಅವಾಗ ಎಲ್ಲ ಬಿಟ್ಬಿಟ್ಟು ಅಷ್ಟೋ ಪ್ಲಾನ್ಸ್ ಮಾಡ್ಕೊಂಡು ನಾನಂತೂ ನನ್ನ ಡಾನ್ಸ್ ಸ್ಟುಡಿಯೋ ಓಪನ್ ಮಾಡೇ ಮಾಡ್ತೀನಿ. ನೈಸ್. ಐ ಥಿಂಕ್
ಯು ಟೇಕ್ ಕ್ಯಾಲ್ಕುಲೇಟರ್ ಭಾವನ. ಯಾ ಐ ಮೀನ್ ಎಲ್ಲಾದ್ರಲ್ಲೂ ಅಲ್ಲ, ಬಟ್ ಅಟ್ ಸಮ್ ಪಾಯಿಂಟ್ಸ್ ಅಫ್ಕೋರ್ಸ್ ಯಾ ಐ ಟೇಕ್ ಕ್ಯಾಲ್ಕುಲೇಟರ್ಸ್. ದಟ್ಸ್ ನೈಸ್. ಮತ್ತೆ ಈಗ ಮದುವೆ ಆದ್ಮೇಲೆ ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬೇಕು ಆ ಥರ ಏನಾದ್ರು ನಿಮ್ಗೆ ಐಡಿಯಾ ಇದೆ? ಯಾ ಐ ಮೀನ್ ಐ ಲಿವ್ ಇನ್ ಬ್ಯಾಂಗ್ಳೂರ್, ಮೈ ಫೋಕ್ಸ್ ಲಿವ್ ಹಿಯರ್, ಅಪ್ಪ ಅಮ್ಮ ಕಸನ್ ಫ್ಯಾಮಿಲಿ ಅವರು ಎಲ್ಲರೂ ಇಲ್ಲೇ ಇರೋದು. ಅಂಡ್ ಬ್ಯಾಂಗ್ಳೂರ್ ಅಂದ್ರೆ ಅದೇನೋ ಒಂಥರ ಕನೆಕ್ಷನ್, ಅದನ್ನ ಬಿಟ್ಟು ಹೋಗಕ್ಕೆ ಮನ್ಸಾಗಲ್ಲ. ಈ ಬ್ಯಾಂಗ್ಳೂರ್ ಬಗ್ಗೆ ಮಾತಾಡ್ತಿದ್ರೇನೆ ನಂಗೆ ಆ ಮಲ್ಲೇಶ್ವರಂ CTR ಮಸಾಲೆ ದೋಸೆ, ವಿವಿಪುರಂ ಫುಡ್ ಸ್ಟ್ರೀಟ್, ಅಂಡ್ ಆಕ್ಚುಲಿ ಡೈ ಹಾರ್ಡ್ ಫ್ಯಾನ್ಸ್ ಅಬೌಟ್ ವಾಟ್ ಆರ್ ಫ್ಯಾನ್ಸ್. ಯಾ Bangalore so much sometimes. ಯಾ ಐ ಥಿಂಕ್ ವಿರ್ ಆಲ್ ಲುಕಿಂಗ್ ಫಾರ್ ಪೀಸ್ ಅನ್ಸುತ್ತಲ್ವಾ. ಅಂಡ್ ನನಗನ್ಸುತ್ತೆ ಪೀಸ್ ಇಸ್ ನಾಟ್ ವೇರ್ ಯು ಲಿವ್, ಇಟ್ ಇಸ್ ವಾಟ್ ಯು ಫೀಲ್ ಇನ್ಸೈಡ್. ಏನಿವತ್ತು ಭಾವನ ತುಂಬಾ ಫಿಲಾಸಫಿಕಲ್ ಆಗ್ತಿದ್ದಾರೆ. ಫಿಲಾಸಫಿಕಲ್ ಭಾವನ ಹೊರಗೆ ಬರ್ತಿದ್ದಾರೆ. ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಇರಿ. ಓಕೆ ಭಾವನ, do you think we both think in a different way? ಐ ಮೀನ್ ಯಾ ವಿ ಬೋತ್ ಆರ್ ಡಿಫ್ರೆಂಟ್ ಪೀಪಲ್. ನಮ್ಮಿಬ್ರದ್ದು ಥಾಟ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ, ಬಟ್ ವಿ ಆರ್ ಸ್ಟಿಲ್ ಟಾಕಿಂಗ್ ಅಲ್ವಾ. ಸೊ ಐ ಥಿಂಕ್ ದಟ್ಸ್ ಅ ಗುಡ್ ಸೈನ್, ರೈಟ್? Yeah, in fact, it's rare actually. ಯಾ ಅಂಡ್ ಪ್ರಾಬಬ್ಲಿ ನಾವ್ ಇದೇ ತರ ಮಾತಾಡ್ತಿದ್ರೆ ವಿ ಮೈಟ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ವಿಲ್ ಬಿ ರೈಟ್ ಫಾರ್ ಈಚ್ ಅದರ್ ಅಂತ. Even if it doesn't match, huh? ಎಸ್ಪೆಷಲಿ ಇಫ್ ಇಟ್ ಡಸಂಟ್ ಮ್ಯಾಚ್, ಅವಾಗ ನಮಗೆ ಆಕ್ಚುಲಿ ಅರ್ಥ ಆಗುತ್ತೆ. ಯು ನೋ, ಡು ವಿ ಜಸ್ಟ್ ಲೈಕ್ ದಿ ಐಡಿಯಾ ಆಫ್ ಈಚ್ ಅದರ್ ಆರ್ ಆರ್ ವಿ ಎಮೋಷನಲಿ ಕನೆಕ್ಟೆಡ್ ಟು ಈಚ್ ಅದರ್ ಅಂತ. ಎರಡನೇ ಸರಿ ಫಿಲಾಸಫಿಕಲ್ ಭಾವನ ಹೊರಗೆ ಬರ್ತಿರೋದು. ಏನ್ ಬಾ ಫಿಲಾಸಫಿಕಲ್ ಆಗ್ತಿದೆ. ನೀವ್ ಇದೇ ತರ ಮಾತಾಡ್ತಿದ್ರೆ ನನ್ ಫಿಲಾಸಫಿಕಲ್ ಸೈಡ್ ಹೊರಗ್ ಬರ್ತಾನೆ ಇರುತ್ತೆ. ಅದಕ್ಕೂ ಮುಂಚೆ ನಾವು ಕಾಲ್ ವೈಂಡ್ ಅಪ್ ಮಾಡೋಣ. ಓಕೆ, ಮತ್ತೆ ಯಾವಾಗ ಸಿಗ್ತೀರಾ? ಮನ್ಸಾದಾಗ ಸಿಗ್ತೀನಿ. ನಿಮ್ಗೆ ಮನ್ಸಾದಾಗ ಹೇಳಿ, ನಾನು ಸಿಗ್ತೀನಿ. Okay. ಸರಿ ಆಗಿದ್ರೆ ಬಾಯ್ ಬಾಯ್ ಆದಿ. ಬಾಯ್ ಬಾಯ್ ಆದಿ. ಬಾಯ್ ಬಾಯ್. ಇಡಿ ಫೋನ್. ಬಾಯ್.